ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಬರಲಿರುವ ಗುರುಪೂರ್ಣಿಮೆಯ ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೆಚ್ಚಾಗಿ ಏನು ಮಾಡ್ತೇವೆ ಅಂದರೆ, ನಮ್ಮ ಗುರುಗಳು ಅಂತ ಯಾರಿರ್ತಾರೋ ಅವ್ರದ್ದು ಒಂದು ಫೋಟೋ ಹಾಕಿಬಿಡೋದು, ಅವ್ರ ಜೊತೆ ನಿಂತಿರೋ ಫೋಟೋ ಹಾಕಿ ಆ ದಿವಸಕ್ಕೆ ಸಂಜೆಗೆ ಅದನ್ನೆಲ್ಲ ಮರೆತು ಬಿಡ್ತೇವೆ. ಆದರೆ ಸಾಮಾನ್ಯವಾಗಿ ಏನು ಮಾಡಬೇಕು ಅಂತ ನಮಗೆ ಅನಿಸಿದ್ದೇನೆಂದರೆ, ಈ ಗುರುಕುಲ ಪದ್ಧತಿಯ ಶಿಕ್ಷಣ ಹಾಗೂ ಗುರುಕುಲ ವ್ಯವಸ್ಥೆ ಹೇಗಿರುತ್ತೆ, ನಮ್ಮ ಗುರು ಪರಂಪರೆ ಅದರ ಮಹತ್ವವೇನು, ಹಾಗೂ ಈ ಗುರುಪೂರ್ಣಿಮೆಯ ಮಹತ್ವ ಏನು ಅಂತ ಕೇಳಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇರಬಹುದು. ಅದಕ್ಕೋಸ್ಕರ ಇವತ್ತು ನಾವು ಗುರುಕುಲ ಪದ್ಧತಿಯಲ್ಲಿ ಗುರು ಪರಂಪರೆಯೊಂದಿಗೆ ಅಭ್ಯಾಸವನ್ನು ಮಾಡಿ ವೇದ ಶಾಸ್ತ್ರಗಳನ್ನು ಕೂಡ ಅದೇ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿ ಅದೇ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಅದಾದ ನಂತರ ತಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರಿಸಿ, ಅಂದರೆ ಅವರ ಸುಪುತ್ರರನ್ನು ಕೂಡ ಅದೇ ಪಾಠಶಾಲೆಗೆ ಸೇರಿಸಿದಂಥ ಪಾಠಶಾಲೆಯ ಗೌರವಾನ್ವಿತ ಅಧ್ಯಾಪಕರಾದಂಥ ಕೃಷ್ಣರಾಜ್ ಭಟ್ರನ್ನು ಇವತ್ತು ಮಾತಾಡಿಸುವಂಥ ಅವರ ಜೊತೆಗಿದ್ದೇವೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಅವರ ಕಿರು ಪರಿಚಯವನ್ನು ಕೇಳಬೇಕು ಅಂತಿದ್ದೇವೆ. ಮೊದಲಿಗೆ ನಿಮ್ಮ ಪರಿಚಯವನ್ನು ಹೇಳಬೇಕು. ನಮ್ಮದು ಪರಿಚಯ ಅಂದರೆ, ಸ್ವಂತ ಊರು ಕಾಸರಗೋಡು, ಕೇರಳದ ಗಡಿನಾಡು. ಅಲ್ಲಿ ಬದಿಯಡ್ಕ ಅನ್ನುವಂತಹ ಊರಿನಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆಯವರ ಹೆಸರು ಜನಾರ್ದನ ಭಟ್ ಅಂತ. ಅವರು ಈಗ 2 ವರ್ಷದಿಂದ ಇಲ್ಲ. ತಾಯಿ ರಾಜೇಶ್ವರಿ ಅಂತ. ಅಲ್ಲಿ 10ನೇ ಕ್ಲಾಸ್ನವರೆಗೆ ಅಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸ ಮುಗಿಸಿ, ಆಮೇಲೆ 1997ನೇ ಇಸವಿಯಲ್ಲಿ ಶೃಂಗೇರಿಯ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಗೆ ಬಂದು ಸಂಸ್ಕೃತವನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಇಲ್ಲಿ ಪಾಠಶಾಲೆಗೆ ಸೇರಿದ್ದು. ಪಾಠಶಾಲೆಯಲ್ಲಿ ಸಾಹಿತ್ಯ ಅಧ್ಯಯನ 4 ವರ್ಷ, ಅದರ ನಂತರ ವ್ಯಾಕರಣ ಶಾಸ್ತ್ರ ಅಧ್ಯಯನವನ್ನು ಮಾಡಿ, ಜೊತೆಯಲ್ಲಿ ಸ್ವಲ್ಪ ಅಂದರೆ ಸಾಯಂಕಾಲದ ಸಮಯದಲ್ಲಿ ಋಗ್ವೇದ ಅಧ್ಯಯನವನ್ನು ಸಹ ಮಾಡಿ 2005ನೇ ಇಸವಿಯಿಂದ ಅರ್ಧ ಅಧ್ಯಾಪಕನಾಗಿ ಪಾಠಶಾಲೆಯಲ್ಲಿ, ಅಂದರೆ ಒಂದು ಹೊತ್ತು ನಮಗೆ ಪಾಠ ಆಗ್ತಿತ್ತು, ಮತ್ತೊಂದು ಹೊತ್ತು ನಾನು ಪಾಠ ಮಾಡುವಂಥದ್ದು. ಈ ರೀತಿಯಾಗಿ 2012ನೇ ಇಸವಿಯವರೆಗೆ ವ್ಯಾಕರಣ ಅಧ್ಯಯನವನ್ನು ಮಾಡಿ, ಅದರ ನಂತರ ಸಂಪೂರ್ಣ ವ್ಯಾಕರಣ ಸಾಹಿತ್ಯ ಅಧ್ಯಾಪಕನಾಗಿ ಪಾಠಶಾಲೆಯಲ್ಲಿ ಈಗ ಪಾಠ ಮಾಡ್ತಾ ಇದ್ದೇನೆ. ಅಂದರೆ ಸುಮಾರು 20 ವರ್ಷದ ಅನುಭವ ನಿಮಗೆ ಅಧ್ಯಾಪಕ. ಹೌದು. ಅಂದರೆ ನೀವು ಓದಿದಂಥ ಪಾಠಶಾಲೆಯಲ್ಲಿ ನಿಮಗೆ ಯಾರ್ಯಾರು ಅಧ್ಯಾಪಕರಾಗಿದ್ದರು, ಅಥವಾ ಶಿಕ್ಷಣ ಕ್ರಮ ಹೇಗಿತ್ತು ಅಂತ ಹೇಳುವಂಥದ್ದನ್ನು ಸ್ವಲ್ಪ ನೀವು. ನಮಗೆ ಅಂದರೆ ಪಾಠಶಾಲೆಯಲ್ಲಿ ಹೇಗೆ ಕ್ರಮ ಅಂದರೆ, ಮೊದಲನೇ ವರ್ಷದಲ್ಲಿ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೇ, ಮೊದಲನೇ ವರ್ಷದಲ್ಲಿ ವೇದದ ಕೆಲವು ಉಪಯುಕ್ತ ಭಾಗಗಳನ್ನು ಪಾಠ ಮಾಡ್ತಾರೆ. ಸೂಕ್ತಗಳು, ರುದ್ರ, ಚಮಕ, ಉಪನಿಷತ್ತು, ಮಹಾನ್ಯಾಸ, ಹೀಗೆ ಉಪಯುಕ್ತ ಭಾಗಗಳನ್ನು. ನಮಗೆ 1ನೇ ವರ್ಷದಲ್ಲಿ ಕೇಶವ ಡೋಂಗ್ರೆ ಅವರು ಅಂತ, ಆವಾಗಲೇ ಅವರಿಗೆ ಬಹುಶಃ 70-75 ವರ್ಷ ಆಗಿರ್ಬೋದು, ಅವರು ವೇದ ಭಾಗವನ್ನು ಪಾಠ ಮಾಡಿದವರು. ಮತ್ತು ಸಾಹಿತ್ಯದಲ್ಲಿ ಬಾಲಪಾಠ, ಅಮರಕೋಶ, ಶಬ್ದಚಂದ್ರಿಕಾ, ಧಾತುಚಂದ್ರಿಕಾ, ಅಂದರೆ ಸಾಹಿತ್ಯ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತ ಮೂಲಭೂತವಾದಂತಹ ಕೆಲವು ಅಂಶಗಳು, ಅದನ್ನು 1ನೇ ವರ್ಷ ಪಾಠ ಮಾಡ್ತಾರೆ. ಅದನ್ನು ನಮಗೆ ಮಾಡಿದವರು ಇಲ್ಲಿ ಶೃಂಗೇರಿ ಸಮೀಪದಲ್ಲಿರುವಂತಹ ಬಾಕುರುಡಿ ಅನ್ನುವ ಹಳ್ಳಿಯ ನರಸಿಂಹಮೂರ್ತಿಗಳು ಅಂತ ನಮ್ಮ ಸಾಹಿತ್ಯದ ಗುರುಗಳು 1ನೇ ಕ್ಲಾಸಿನಲ್ಲಿ. ಅವರು ಮೀಮಾಂಸಾ ಪಂಡಿತರಾಗಿದ್ದರು. ವಾಕ್ಯಾರ್ಥ ಸಭೆಯಲ್ಲೆಲ್ಲ ಮೀಮಾಂಸದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾ ಇದ್ದವರು. ಮತ್ತು 2ನೇ ವರ್ಷದಿಂದ 3 ವರ್ಷಗಳ ಕಾಲ, 2, 3, 4, 3 ವರ್ಷ ಸಾಹಿತ್ಯ ಪಾಠ. ಅಂದರೆ ನಮ್ಮ ಪಾಠಶಾಲೆಯಲ್ಲಿ ಹೇಗೆ ಹೇಳಿದರೆ, ರಘುವಂಶ, ಕುಮಾರ ಸಂಭವ, ಶಿಶುಪಾಲವಧೆ, ಕಿರಾತ ಅರ್ಜುನೀಯ, ಚಂಪೂ ರಾಮಾಯಣ, ಚಂಪೂ ಭಾರತ, ನೀತಿ ಶತಕ, ಮೇಘದೂತ, ಹೀಗೆ ಕೆಲವು ಕಾವ್ಯಗಳು, ಮತ್ತು ಅಮರಕೋಶದ ಉಳಿದ ಭಾಗ 1ನೇ ವರ್ಷದಲ್ಲಿ ಅರ್ಧ ಮಾಡ್ತಾರೆ, 1.5 ಕಾಂಡ, ಮತ್ತು ಉಳಿದ ಭಾಗ 2ನೇ ವರ್ಷ. ಆಮೇಲೆ ಚಂದ್ರಾಲೋಕ ಅಂತ ಅಲಂಕಾರದ ಒಂದು ಗ್ರಂಥ, ಮತ್ತು ವೃತ್ತರತ್ನಾಕರ ಅಂತ ಛಂದಸ್ಸಿನ ಗ್ರಂಥ. ಹಾಗೆ ಮುಂದೆ ಶಾಸ್ತ್ರ ಓದಲಿಕ್ಕೆ ಅನುಕೂಲ ಆಗುವ ಹಾಗೆ ವ್ಯಾಕರಣದಲ್ಲಿ ಲಘು ಸಿದ್ಧಾಂತ ಕೌಮುದಿ ಮತ್ತು ನ್ಯಾಯಶಾಸ್ತ್ರದಲ್ಲಿ ತರ್ಕ ಸಂಗ್ರಹ,
ಇದಿಷ್ಟು 4 ವರ್ಷದೊಳಗೆ. ಅದರ ಜೊತೆಯಲ್ಲಿ ಕೆಲವು ಗದ್ಯ ಕಾವ್ಯಗಳು, ದಶಕುಮಾರ ಚರಿತೆ, ಮತ್ತು ಈ ಮಕ್ಕಳಿಗೆ ಕಥಾಶತಕ ಅಂತ ಒಂದಿದೆ, ಹಾಗೆ ಭಾರತ ಸಂಗ್ರಹ ಅಂತ ಒಂದು ಪ್ರೌಢವಾದಂತಹ ಗದ್ಯ, ಮತ್ತು ಭೀಷ್ಮ ವಿಜಯ ಅಂತ ಒಂದು ಗದ್ಯ. ಇದಿಷ್ಟು 4 ವರ್ಷಗಳಲ್ಲಿ ಸಾಮಾನ್ಯ ಸಾಹಿತ್ಯ ಅಂದರೆ ಸಂಸ್ಕೃತ ಭಾಷೆ ಒಳ್ಳೆ ಪ್ರೌಢವಾಗಿ ಆಗುವ ಹಾಗೆ ಪಾಠವನ್ನು ಮಾಡುವಂಥದ್ದು. ಅದಾದ ಮೇಲೆ ಶಾಸ್ತ್ರಾಧ್ಯಯನ ಆರಂಭ. ಯಾವ ಶಾಸ್ತ್ರವನ್ನು ಬೇಕೋ ಅದನ್ನು ಅವರು ಓದ್ಕೊಳ್ಬೋದು. ತರ್ಕಶಾಸ್ತ್ರದವರು ತರ್ಕ ಓದ್ಬೋದು, ವ್ಯಾಕರಣ ಬೇಕು ಅನಿಸಿದವರು ವ್ಯಾಕರಣವನ್ನು ಕಲಿಬೋದು. ಈ ರೀತಿಯಾಗಿ ವೇದಾಂತ ಓದುವ ಅಪೇಕ್ಷೆ ಇದ್ದವರು ವೇದಾಂತವನ್ನು, ಆವಾಗ ವೇದಾಂತ ಇನ್ನೂ ಪ್ರಾರಂಭ ಆಗಿರಲಿಲ್ಲ, ಈಗ ವೇದಾಂತ ವಿದ್ವತ್ತಿಗೂ ಅವಕಾಶ ಇದೆ. ಈ ರೀತಿಯಾಗಿ ಅಧ್ಯಯನದ ಕ್ರಮ. ನಮಗೆ ಸಾಹಿತ್ಯ 2, 3, 4ನೇ ವರ್ಷಗಳಲ್ಲಿ ಈ ವೇದಬ್ರಹ್ಮಶ್ರೀ ವಿನಾಯಕ ಉಡುಪರು ಅಂತ ಇದ್ದರು, ಅವರು ಮತ್ತು ವಿಶ್ವನಾಥ ಶಾಸ್ತ್ರಿಗಳು ಅಂತ ಇಲ್ಲಿ ವೈಕುಂಠಪುರ ಅಂತ, ಅವರು ಸಾಹಿತ್ಯವನ್ನು ನಮಗೆ ಅಧ್ಯಾಪನ ಮಾಡಿದವರು. ಅದಾದ ನಂತರ ವ್ಯಾಕರಣವನ್ನು ಈಗ ಪಾಠಶಾಲೆಯಲ್ಲಿ ಅಧ್ಯಕ್ಷರಾಗಿರುವಂತಹ ವಿನಾಯಕ ಉಡುಪರು ಅಂತ, ಮೊದಲಿಗೆ ಹೇಳಿದವರು ವಿನಾಯಕ ಉಡುಪರು ಬೇರೆ, ಈಗ ಇನ್ನೊಬ್ಬರು ವಿನಾಯಕ ಉಡುಪರು ಅಂತ ಇದ್ದಾರೆ. ಅವರು ಆ ವಯಸ್ಸಾದಂತಹ ನಮ್ಮ ಗುರುಗಳು ಈಗ ಇಲ್ಲ. ಈಗ ಪ್ರಸ್ತುತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿರುವಂಥವರು, ಅಧ್ಯಕ್ಷರಾಗಿರುವಂಥವರು ವಿನಾಯಕ ಉಡುಪರು. ಅವರು ನಮಗೆ ಮೊದಲಿಗೆ ವ್ಯಾಕರಣದ ಆರಂಭದ ಪಾಠವನ್ನು ಮಾಡಿದರು. ಅದಾದ ನಂತರ ಅವರಿಗೂ ಗುರುಗಳು, ನಮಗೂ ಗುರುಗಳು. ಇಲ್ಲಿ ಸಮೀಪದಲ್ಲಿ ಮೃಗವಧೆ ಅನ್ನುವಂತಹ ಕ್ಷೇತ್ರದಲ್ಲಿ ಇದ್ದವರು, ಅವರು ನಮ್ಮ ಪಾಠಶಾಲೆಯಲ್ಲಿ ಅನೇಕ ವರ್ಷಗಳಿಂದ ಅಧ್ಯಾಪನವನ್ನು 3 ಶಾಸ್ತ್ರವನ್ನು ಅವರು ಅಧ್ಯಯನ, ಸಾಕ್ಷಾತ್ ಜಗದ್ಗುರುಗಳ ಬಳಿಯಲ್ಲೇ ವೇದಾಂತ ಮತ್ತು ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದವರು. ಅವರು ನಮಗೆ ವ್ಯಾಕರಣದಲ್ಲಿ ಪಾಠವನ್ನು ಮಾಡಿದಂತಹವರು. ಹಾಗಾಗಿ ವ್ಯಾಕರಣ ಶಾಸ್ತ್ರಕ್ಕೆ ವಿನಾಯಕ ಉಡುಪರು ಹಾಗೂ ವೇದಬ್ರಹ್ಮಶ್ರೀ ನಾಗರಾಜ ಭಟ್ರು ಇವರಿಬ್ಬರು ನಮಗೆ ಪಾಠವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ರಾಜೀವ ಗಾಂಧಿ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದಂತಹ CSN ನರಸಿಂಹಮೂರ್ತಿಗಳು ಅಂತ ಸ್ವಲ್ಪ ಸಮಯ ಅವರು ಸಹ ನಮಗೆ ಪಾಠ ಮಾಡಿದ್ದಾರೆ. ಅಂದರೆ ಪಾಠಶಾಲೆಯಲ್ಲಿ ಅಧ್ಯಾಪಕರು ಅವರು ನಾಗರಾಜ ಭಟ್ರು ಮತ್ತು ವಿನಾಯಕ ಉಡುಪರು ಇಬ್ಬರೇ ಇದ್ದಿದ್ದರಿಂದ ಪಾಠಕ್ಕೆ ಸ್ವಲ್ಪ ಇದಾದ್ದರಿಂದ ಗುರುಗಳು ಅವರ ಬಳಿಗೂ ಸ್ವಲ್ಪ ಸಮಯ ಅಧ್ಯಯನಕ್ಕಾಗಿ ಕಳಿಸಿದ್ದಾರೆ. ಸ್ವಲ್ಪ ಅವರು ಸಹ ಪಾಠವನ್ನು ಹೇಳಿದ್ದಾರೆ. ಹಾಗೆ ಅವರ ಬಳಿಯಲ್ಲಿ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಂತರ ಈಗ ಸಂಪೂರ್ಣವಾಗಿ ಅಧ್ಯಾಪನವನ್ನೇ ಮಾಡ್ತಾ ಇರುವಂಥದ್ದು. ಅಂದರೆ ಪಾಠಶಾಲೆಯಲ್ಲಿ ಓದಿದ ಯಾವುದೇ ವಿದ್ಯಾರ್ಥಿಗಳಿಗೆ ಮೂಲತಃ ಈಗ ನೀವು ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲೇ ಇದ್ದರೂ ಅವರ ಸಂಸ್ಕಾರಗಳಿಂದ ಅವರು ತಿಳಿಯಲ್ಪಡ್ತಾರೆ. ಇವರು ಶೃಂಗೇರಿಯಲ್ಲೇ ಓದಿದ್ದಾರೆ ಅಂದರೆ ಏನು ಕೇಳಿದರೆ ಧನಾತ್ಮಕ ಚಿಂತನೆ ಯಾವಾಗಲೂ ಆ ವಿದ್ಯಾರ್ಥಿಗಳ ಕೈಲಿ ಇರುತ್ತೆ. ಹಾಗೂ ಈಗಿನ ನಾವು ಪ್ರಪಂಚದಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ ಈ ಮಾದಕ ವಸ್ತುಗಳು, ಡ್ರಗ್ಸ್ ಅಂತ ಏನು ಕರೀತಾರೆ, ಆ ಥರದ ಯಾವುದೇ ಒಂದು ಯೋಚನೆಗಳಾಗಲಿ ಅಥವಾ ನಾವು ಏನು ಆತ್ಮಹತ್ಯೆ ಅಂತ ಹೇಳ್ಕೊಂಡಿರ್ತೇವೆ, ಆ ಥರದ್ದು ಯಾವುದೂ ಕೂಡ ಅಲ್ಲಿ ಆ ಚಿಂತನೆಗಳಿಗೆ ಅಂದರೆ ಅಷ್ಟು ಸಂಸ್ಕಾರ ಅಲ್ಲಿರುತ್ತೆ. ಮತ್ತು ಯಾವುದೇ ಈ ವಿದ್ಯಾರ್ಥಿಗಳಿದ್ದವರು ತಮ್ಮ ತಂದೆ ತಾಯಿಯನ್ನು ಮುಂದೆ ಅವರು ಅಧ್ಯಾಪಕರಾಗಿಯೋ ಪಂಡಿತರಾಗಿಯೋ ಪುರೋಹಿತರಾಗಿಯೋ ಯಾವುದೇ ಆದರೂ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದಂಥ ಇತಿಹಾಸ ಇಲ್ಲ. ಇದೆಲ್ಲದರಿಂದ ಏನು ಕಾಣುತ್ತೆ ಕೇಳಿದ್ರೆ ಇಂಥ ಒಂದು ಶಿಸ್ತುಬದ್ಧವಾದಂಥ ಅಲ್ಲಿ ಒಂದು ಕ್ರಮ ಇರುತ್ತೆ ಅಂತ. ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಬೇಕು ನೀವು ಅಂತ. ಅಂದರೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಹಿಂದಿನ ಕಾಲದಿಂದ ಮುಖ್ಯವಾಗಿ ಏನು ಕೇಳಿದರೆ ಸಂಸ್ಕಾರವನ್ನು ಬೋಧಿಸುವಂಥದ್ದು ಮುಖ್ಯ. ಬರೀ ಪುಸ್ತಕದಲ್ಲಿ ಇದೆ ಅದರದ್ದು ಅರ್ಥ ಹೇಳುವುದು ಅಥವಾ ಅದರದ್ದೇನೋ ಹಿಂದೆ ನಡೆದಂತಹ ಅವರದ್ದು ಯಾರ್ಯಾರ್ದೋ ಇತಿಹಾಸ ಹೇಳುವಂಥದ್ದು, ಆ ಥರದ್ದಕ್ಕಿಂತ ಹೆಚ್ಚು ನಾವು ಸಂಸ್ಕಾರವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಶಿಕ್ಷಣದ ಕ್ರಮದಲ್ಲಿ ಮುಖ್ಯವಾಗಿರುತ್ತೆ. ನಮ್ಮ ಋಷಿ ಪರಂಪರೆಯಲ್ಲಿ ಯಾವ ರೀತಿ ಈ ಬೋಧನೆ ಮಾಡಿದ್ದಾರೆ ಹಾಗೂ ಗುರು ಶಿಷ್ಯ ಪರಂಪರೆ ಹೇಗೆ, ಯಾಕಂದರೆ ನಾವು ಹೊರಗಡೆ ಹೇಗೆ ಕಾಣುತ್ತೆ ಕೇಳಿದರೆ ಬೇರೆ ಈಗಿನ ಆಧುನಿಕ ವಿದ್ಯಾಭ್ಯಾಸದಲ್ಲಿ ನಾವು ಏನೋ ಡೊನೇಷನ್ ಕಟ್ತೇವೆ ಅಥವಾ ಫೀಸ್ ಕಟ್ತೇವೆ, ಅವರು ನಮಗೆ ಪಾಠ ಮಾಡ್ತಾರೆ ಅಷ್ಟೇ ಇರುತ್ತೆ. ಬಿಟ್ಟರೆ ಹೆಚ್ಚಿನ ಒಂದು ಗುರು ಶಿಷ್ಯರ ಬಾಂಧವ್ಯ ನಮಗೆ ಕಾಣಿಸುವುದಿಲ್ಲ. ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ತುಂಬ ಕಡಿಮೆ. ಆದರೆ ಇಲ್ಲಿ ಹಾಗಲ್ಲ. ಗುರುಗಳು ಅನ್ನುವಂತಹ ಒಂದು ಗೌರವದಿಂದ ಅವರು ಕಲಿತಾರೆ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲದೆ ಗುರುಗಳು ಕೂಡ ತಮ್ಮ ಮಕ್ಕಳು ಅನ್ನುವಂತಹ ಭಾವನೆಯಿಂದ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾರೆ. ಮತ್ತು ಸಂಪೂರ್ಣವಾಗಿ ಅವನು ಅರ್ಥ ಮಾಡಿಕೊಂಡು ಅವನು ಅದನ್ನು ತಿಳಿದುಕೊಂಡು ಅವನು ನಾಳೆ ಸಂಪೂರ್ಣವಾಗಿ ತಯಾರಾಗಬೇಕು ಅನ್ನುವಂತಹ ಭಾವನೆಯಿಂದ ಪಾಠವನ್ನು ಮಾಡುವಂಥದ್ದು ನಮ್ಮ ಹಿಂದಿನ ಅದು ಅಲ್ಲದೆ
ಇದರ ಬಗ್ಗೆ ಒಂದು ಆಸಕ್ತಿಯಿಂದ ನಮ್ಮ ಈ ಒಂದು ಪರಂಪರೆ, ಶಾಸ್ತ್ರಗಳ ಪರಂಪರೆ ಉಳಿಬೇಕು ಅನ್ನುವ ಭಾವನೆಯಿಂದ ಇಲ್ಲಿ ಪಾಠ ಮಾಡುವಂಥದ್ದು. ಹಾಗಾಗಿ ಮಾನಸಿಕವಾಗಿ ಒಂದು ದೃಢತೆ, ಅದರ ಜೊತೆಯಲ್ಲಿ ಕೇವಲ ಅಧ್ಯಯನ ಅಲ್ಲ. ನಮ್ಮ ಗುರುಕುಲ ಶಿಕ್ಷಣದಲ್ಲಿ ಇನ್ನೂ ಒಂದೇನು ಕೇಳಿದರೆ, ಪ್ರತಿ ದಿವಸ ಆ ಜಪಾದಿಗಳನ್ನು, ಮನಸ್ಸಿನ ಏಕಾಗ್ರತೆಗೆ ಬೇಕಾಗಿರುವಂತಹ ಗಾಯತ್ರಿ ಜಪ ಇರ್ಬೋದು, ಇನ್ನು ಅನೇಕ ಸ್ತೋತ್ರಗಳು, ಹಾಗೆ ಇಲ್ಲಿ ಶಾರದಾಂಬೆಯ ಸನ್ನಿಧಿ, ಪ್ರತಿ ದಿವಸ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಆ ದೇವಿಯ ಸನ್ನಿಧಿಯಲ್ಲಿ ವೇದ ಪಾರಾಯಣವನ್ನು ಮಾಡುವಂಥದ್ದು. ಹೀಗೆ ಆ ಮನಸ್ಸಿನ ದೃಢತೆಗೆ ಬೇಕಾದಂತಹ ಅನೇಕ ಚಟುವಟಿಕೆಗಳು ಇಲ್ಲಿ ನಡೆಯುತ್ತದೆ. ಬರೀ ಪುಸ್ತಕದ ಅಧ್ಯಯನ ಮಾತ್ರ ಅಲ್ಲ. ಆದ್ದರಿಂದ ಆ ರೀತಿಯಾದಂತಹ ಮಾನಸಿಕ ಒಂದು ವ್ಯಥೆಗಳಾಗಲಿ ಬರಲಿಕ್ಕೆ ಅವಕಾಶ ಕಡಿಮೆ. ಮತ್ತು ಇನ್ನೊಂದೇನು ಕೇಳಿದರೆ, ಮನೆಯನ್ನು ಬಿಟ್ಟು ತಂದೆ ತಾಯಿಯರಿಂದ ದೂರ ಇದ್ದು ಗುರುಗಳ ಅಧೀನದಲ್ಲೇ ಬೆಳೆದು ಅವರಿಗೆ ಮನಸ್ಸು ದೃಢವಾಗಿರುತ್ತೆ. ಯಾವುದು ಮೊದಲಿಗೆ ಪಾಠಶಾಲೆಗೆ ಬರುವಾಗ ಬಹಳ ಬೇಸರ ಆಗಿರುತ್ತೆ ಮಕ್ಕಳಿಗೆ, ಅಪ್ಪ ಅಮ್ಮನ ನೆನಪಾಗ್ತದೆ, ಮನೆಗೆ ಹೋಗಬೇಕು. ಅದನ್ನು ಅವರು ಹಿಡಿತ ಮಾಡ್ತಾ ನಿಧಾನವಾಗಿ ಅವರು ಎಲ್ಲದರಲ್ಲೂ ಮನಸ್ಸು ಒಂದು ದೃಢವಾಗುವ ಹಾಗೆ ಇರುತ್ತೆ. ಯಾವುದಕ್ಕೂ ಅವರು ಕುಗ್ಗುವುದಿಲ್ಲ. ಮತ್ತು ಅವರು ಒಂದು ಸ್ವತಂತ್ರವಾಗಿ ಬೆಳೀತಾರೆ. ಮನೆಯಲ್ಲಿ ಅಪ್ಪ ಅಮ್ಮನ ಆಶ್ರಯದಲ್ಲೇ ಇದ್ದುಕೊಂಡು ಪ್ರತಿಯೊಂದು ಅಪ್ಪ ಅಮ್ಮ ಹೇಳಿದಾಗೆ ಕೇಳಿ ಅವರಿಗೆ ಯಾವುದು ಸ್ವತಂತ್ರ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಏನಾದರೂ ಅಪ್ಪ ಅಮ್ಮನಿಂದ ದೂರ ಆದರೂ ಅಂದ್ಕೊಳ್ಳೆ ಮನಸ್ಸಿಗೆ ಗಾಬರಿ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ನಮ್ಮ ಗುರುಕುಲಗಳಲ್ಲಿ ಹಾಗಲ್ಲ. ಗುರುಗಳ ಬಳಿಯಲ್ಲೇ ಬೆಳೆದು ಅವರು ಸ್ವತಂತ್ರವಾಗಿ ಅವರ ಜೀವನವನ್ನು ಅವರೇ ನೋಡಿಕೊಂಡು ಅಧ್ಯಯನ ಮಾತ್ರ ಗುರುಗಳ ಆಶ್ರಯದಲ್ಲಿ ನಡೀತದೆ. ಮತ್ತು ಪ್ರತಿಯೊಂದು ಅವರ ಬೆಳಗಿನ ಸ್ನಾನಾದಿಗಳಾಗಲಿ, ಅವರ ವಸ್ತ್ರವನ್ನು ಶುಚಿ ಮಾಡುವುದಾಗಲಿ, ಅವರ ಉಳಿಯುವಂತಹ ಸ್ಥಳವನ್ನು ಶುಚಿಗೊಳಿಸುವುದಾಗಲಿ, ಪ್ರತಿಯೊಂದು ಅವರ ನಿರ್ವಹಣೆಯನ್ನು ಅವರೇ ಮಾಡಿಕೊಳ್ಬೇಕಾಗ್ತದೆ. ಅದು ನಿರಂತರವಾಗಿ ಅಭ್ಯಾಸ ಆಗಿ ಅವರ ಮನಸ್ಸು ಕೂಡ ಒಂಥರ ದೃಢವಾಗಿ ಪರಿಪಕ್ವ ಆಗ್ತದೆ ಅಂತ ಅನ್ನಿಸ್ತದೆ ಗುರುಗಳ ಆಶ್ರಯದಲ್ಲಿ. ಮತ್ತು ಇನ್ನೊಂದೇನು ಕೇಳಿದರೆ, ಈ ಗುರುಕುಲ ಶಿಕ್ಷಣದಲ್ಲಿ ಏನು ಕೇಳಿದರೆ, ಗುರುಗಳು ಸ್ವಲ್ಪ ನಿಷ್ಠುರವಾಗಿ ನಿರ್ಣಯ ಮಾಡಲಿಕ್ಕಾಗ್ತದೆ. ಅಪ್ಪ ಅಮ್ಮನಿಗೆ ಏನಾಗ್ತದೆ, ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ತುಂಬ ನಿಷ್ಠುರವಾದ ನಿಶ್ಚಯ ಮಕ್ಕಳ ವಿಷಯದಲ್ಲಿ ತಗೊಳ್ಳಿಕ್ಕೆ ಆಗುವುದಿಲ್ಲ. ಗುರುಗಳು ಯಾವುದೇ ಭೇದ ಭಾವ ಇಲ್ಲ ಅದರಲ್ಲಿ. ಅವರಿಗೆಲ್ಲ ವಿದ್ಯಾರ್ಥಿಗಳು ಒಂದೇ. ಮತ್ತು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನು ಮಾತ್ರ ನೋಡ್ತಾರೆ ಅವರು. ಈಗ ಅವನು 4:15 ಹೇಳಬೇಕು ಅಂದರೆ ಹೇಳಲೇಬೇಕು. ಮನೆಯಲ್ಲಿ ಅಮ್ಮನಿಗೆ ಸ್ವಲ್ಪ ಕರುಣೆ ಬಂದರೆ ಇವತ್ತೊಂದು ದಿವಸ ಇರಲಿ ಅಂತ ಬಿಡ್ತಾರೆ. ಹೀಗೆಲ್ಲ ಇರೋದ್ರಿಂದ ಆ ಒಂದು ಶಿಸ್ತುಬದ್ಧ ಜೀವನ ಅವರಿಗೆ ಅಭ್ಯಾಸ ಆಗಿ ಗುರುಕುಲದಲ್ಲಿ, ಅದರಿಂದಲೇ ಬಹುಶಃ ಗುರುಕುಲದಲ್ಲಿ ನಮ್ಮ ಕೆಲವರು ಕೇಳೋದಿರ್ತದೆ, ಪಾಠಶಾಲೆಯಲ್ಲಿ ಚಪ್ಪಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಯಾಕೆ? ಆಮೇಲೆ ಕೆಲವು ನಿಯಮಗಳು ತುಂಬ ಕಠಿಣವಾಗಿರುತ್ತೆ. ಯಾಕೆ ಅಂತ ಕೇಳಿದರೆ, ಬಹುಶಃ ಹೀಗಿರ್ಬೋದು ಹಿಂದಿನ ಕಾಲದಲ್ಲಿ. ಬಾಲ್ಯದಲ್ಲಿ ಅವರಿಗೆ ಈ ಥರ ಕಷ್ಟಗಳೆಲ್ಲ ಅಭ್ಯಾಸ ಆದರೆ ಮುಂದೆ ಎಂತಹ ಕಷ್ಟಗಳಿಗೂ ಅವರು ಹೆದರುವುದಿಲ್ಲ ಅನ್ನುವ ಭಾವನೆಯಿಂದ ಹಾಗಿರಬಹುದು ಅಂತ ಕಾಣುತ್ತದೆ. ಆದ್ದರಿಂದ ನೀವು ಹೇಳಿದಂತಹ ಕೆಲವು ವ್ಯಸನಗಳಾಗಲಿ, ದುಃಖಗಳಾಗಲಿ, ಅಥವಾ ಯಾವುದೋ ಧೈರ್ಯಗುಂದುವಂತಹ ಪರಿಸ್ಥಿತಿ ಈ ವಿದ್ಯೆಯನ್ನು ಅಭ್ಯಾಸ ಮಾಡಿದವರಿಗೆ ಬರಲಿಕ್ಕೆ ಬಹುಶಃ ಅವಕಾಶ ಇಲ್ಲ ಅಂತ ಕಾಣ್ತದೆ. ಮತ್ತು ಇನ್ನೊಂದು ಏನಂದರೆ, ಈಗ ನಾವು ಸಾಮಾನ್ಯ ಹೊರಗಿನ ಶಿಕ್ಷಣದಲ್ಲಿ ಏನು ನೋಡ್ತೇವೆ ಕೇಳಿದ್ರೆ, ಇವತ್ತು ನಮಗೆ ಯಾವುದು ಸರ್ಟಿಫಿಕೇಟ್ ಪದವಿನ ಸಿಕ್ಕಿ ಆದ ತಕ್ಷಣ ನಮಗೆ ಆ ಗುರುಗಳು ಅಂತ ಏನು ಹೇಳಲ್ಲ, ಅದನ್ನು ಸರ್ ಅಂತ ಕರೀತಾರೆ. ಆ ಸರನ್ನು ಕೂಡ ನಾವು ಮರೆತು ಬಿಡ್ತೇವೆ. ಇನ್ಯಾವಾಗ ಸಿಕ್ಕಿದರೆ ಒಂದು ನಮಸ್ಕಾರ ಹೇಳ್ಬೋದು ಅಷ್ಟೇ. ಆದರೆ ಇಲ್ಲಿಯ ಮಹತ್ವ ಹೇಗಿದೆ ಅಂದರೆ, ನೀವು ಆ ಗುರುಗಳ ದರ್ಶನ ಮಾಡಬೇಕು. ಮತ್ತು ಆ ಗುರು ಪರಂಪರೆ ಹೇಳುವಂಥದ್ದನ್ನು ಹೇಳ್ತಾರೆ. ಈಗ ನೀವು ನಿಮ್ಮ ಶಿಷ್ಯರಿಗೆ ಪಾಠ ಕಲಿಸ್ಕೊಟ್ರೆ ನಿಮ್ಮನ್ನು ಮಾತ್ರ ಅವರು ನೆನೆಸ್ಕೊಳ್ಳಲ್ಲ, ಅಥವಾ ನಿಮ್ಮನ್ನು ಮಾತ್ರ ಯೋಚನೆ ಮಾಡಲ್ಲ. ನಿಮ್ಮ ಗುರುಗಳು ಯಾರಿರ್ತಾರೆ ಅವರಿಗೆ ಇವರು ಗೌರವ ಕೊಡ್ತಾರೆ. ಇನ್ನೊಂದೇನಾಗುತ್ತೆ ಕೇಳಿದರೆ, ಯಾರ ಶಿಷ್ಯ ಅಂತಲೂ ಒಂದು ಬರುತ್ತೆ. ಅವ್ರಿಗೆ ಒಂದು 60% ಅವ್ರ ಹತ್ರ ವಿದ್ಯೆ ಇದ್ದರೆ ಉಳಿದ 40%ಅಲ್ಲಿ ಇವ್ರು ಯಾರು ಶಿಷ್ಯ ಅಂತ ಕೇಳಿದ ತಕ್ಷಣವೇ ಹೌದಾ ಅಂತ ಗೌರವ ಕೊಡ್ತಾರೆ. ಆ ಶಿಷ್ಯ ಪರಂಪರೆ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಬೇಕು ನೀವು. ಗುರು ಶಿಷ್ಯ ಪರಂಪರೆ ಹೇಗಿರುತ್ತೆ? ಅದೇ ಗುರು ಶಿಷ್ಯ ಪರಂಪರೆ ಅಂತ ಹೇಳಿದರೆ, ವಾಸ್ತವವಾಗಿ ಹಿಂದಿನ ನಿಯಮದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಒಬ್ಬರು ಗುರುಗಳ ಬಳಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅನ್ನೋ ನಿಯಮ ಇತ್ತಂತೆ. ಈಗ ತುಂಬ ಕೆಲವು ಕಡೆ ಕಷ್ಟ ಆಗುತ್ತೆ ಅದು. ಆದರೆ ಒಂದು ವೇದವಾಗಲಿ ಒಂದು ಶಾಸ್ತ್ರವಾಗಲಿ ಅಧ್ಯಯನವನ್ನು ಪ್ರಾರಂಭಿಸಿದರೆ ಆ ಗುರುಗಳ ಬಳಿಯಲ್ಲಿ ಸಂಪೂರ್ಣವಾಗಿ ಅವನು ಅಧ್ಯಯನ ಮಾಡಬೇಕು ಅಂತ ನಿಯಮ ಇತ್ತಂತೆ. ಅಂದರೆ ಈಗ 10 ಜನ ಗುರುಗಳಾದಾಗ ಅವನು ಎಲ್ಲರ ಬಗ್ಗೆ ಗೌರವ ಇರುತ್ತದೆ. ಆದರೆ ಸಂಪೂರ್ಣವಾಗಿ ಒಬ್ಬರ ಬಳಿಯಲ್ಲೇ ಅಧ್ಯಯನ ಮಾಡಿದ ಕೂಡಲೇ ಅವರ ಒಂದು ಸಂಪೂರ್ಣ ಅನುಗ್ರಹ ಇವನಿಗಿರ್ತದೆ. ಮತ್ತು ಇವನು ಸಂಪೂರ್ಣ ವಿದ್ಯೆ ಅವರಿಂದ ಕಲ್ತಿದ್ದರಿಂದ ಅವರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಗೌರವ ಭಾವನೆ ಆ ಶಿಷ್ಯನಿಗಿರುತ್ತೆ.
ಮತ್ತು ಅವರಿಗೂ ಹಾಗೆ ಪ್ರತಿಯೊಂದನ್ನು ಹೇಳುವಂತಹ ಅಧಿಕಾರ ಅವರು ಉಳಿಸಿಕೊಂಡಿರ್ತಾರೆ. ಇಲ್ಲ ಅಂದರೆ ಒಂದು ವಿಷಯವನ್ನು ನಾನು ಅವನಿಗೆ ಹೇಳೋದು ಬಿಟ್ಟುಬಿಡೋದು. ಗುರುಗಳಿಗೂ ಆ ಸಂದರ್ಭ ಇರುತ್ತೆ, ಶಿಷ್ಯನಿಗೂ ಹಾಗೆ. ಅವರು ನನಗೆ ಇಷ್ಟು ಹೇಳ್ಕೊಟ್ಟಿದ್ದಾರೆ ಆಯಿತು ಅನ್ನೋ ಭಾವನೆ ಇರುತ್ತೆ. ಪ್ರತಿಯೊಂದನ್ನು ಒಬ್ಬರು ಗುರುಗಳ ಬಳಿಯಲ್ಲಿ ಕಲಿಯುವಾಗ ಅವರ ಒಂದು ವಿಧೇಯತನದಿಂದ ಇರುವಂಥದ್ದು ಶಿಷ್ಯನ ಕರ್ತವ್ಯ ಆಗಿರುತ್ತೆ. ಹಾಗೂ ಗುರುಗಳಿಗೂ ಒಂದು ಆಧಿಕಾರಿಕವಾಗಿ ಹೇಳುವಂತಹ ಒಂದು ಸಾಮರ್ಥ್ಯ ಅಥವಾ ಒಂದು ಅಧಿಕಾರ ಅವರಿಗೆ ಇರುತ್ತೆ. ಆದ್ದರಿಂದ ಆಮೇಲೆ ಏನಾಗುತ್ತೆ, ಮುಂದೆ ಪುನಃ ಅವನು ಇನ್ನೊಬ್ಬರಿಗೆ ಪಾಠ ಮಾಡುವಾಗ ಆ ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡಿರುವ ಕ್ರಮಗಳು, ಅವರಿಗೆ ತಾನು ಕೊಟ್ಟ ಗೌರವಗಳು ಅದೆಲ್ಲ ಆ ಶಿಷ್ಯನಿಗೆ ಅರ್ಥ ಆಗುತ್ತೆ. ಅವನ ಶಿಷ್ಯನಿಗೂ ಅವನು ಅದೇ ರೀತಿಯಲ್ಲಿ ನಮ್ಮ ಗುರುಗಳು ಹೀಗೆ ಹೇಳ್ತಿದ್ರು, ಈ ಥರ ಅವರ ಆಚರಣೆಗಳಿತ್ತು, ನೀನು ಹೀಗೆ ಮಾಡಬೇಕು ಅಂತ ಅವನ ಶಿಷ್ಯನಿಗೆ ಹೇಳ್ತಾನೆ. ಈ ರೀತಿಯಾಗಿ ಗುರು ಪರಂಪರೆ ಅನ್ನುವಂಥದ್ದು ಮುಂದುವರಿತಾ ಹೋಗ್ತದೆ. ಅದರ ಮೂಲಕ ಆ ಶಾಸ್ತ್ರವೂ ಕೂಡ ಹೇಗೆ ನಾವು ಹೊಳೆಯಲ್ಲಿ ನಾವು ಶಾಸ್ತ್ರದಲ್ಲಿ ಹೇಳುವಾಗ ಪ್ರವಾಹ ನಿತ್ಯತಾ ಅಂತ ಒಂದು ಶಬ್ದವನ್ನು ಹೇಳ್ತೇವೆ ಶಾಸ್ತ್ರದಲ್ಲಿ. ಹೊಳೆಯಲ್ಲಿ ನೀರು ಹೋಗ್ತಾ ಇರ್ತದೆ, ಆ ನೀರು ಹೋಗ್ತಾ ಇದ್ರೂ ಮತ್ತೆ ಹೊಸ್ತು ಬರ್ತಾ ಇರ್ತದೆ, ಆದರೆ ಒಂದೇ ಹೊಳೆ ಅಂತ ನಾವು ಹೇಳುವಂಥದ್ದು. ಆ ನಿನ್ನೆ ಇದ್ದ ನೀರು ಇವತ್ತಿಲ್ಲ, ಇವತ್ತಿದ್ದ ನೀರು ನಾಳೆ ಇಲ್ಲ, ಆದರೆ ಹೊಳೆ ಅದೇಯ. ಆ ರೀತಿಯಾಗಿ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು, ಈ ವಿದ್ಯೆ ಅನ್ನುವಂಥದ್ದು ಆ ಪ್ರವಾಹ ನಿತ್ಯದ ಹಾಗಿರುವಂಥದ್ದು. ಅದಕ್ಕೆ ಯಾವತ್ತೂ ಅಳಿವು ಅಥವಾ ಕ್ಷಯ ಅನ್ನುವಂಥದ್ದಿಲ್ಲ, ಅದು ನಿತ್ಯವಾಗಿ ಹರಿತಾ ಇರ್ತದೆ. ಈ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ಆ ವಿದ್ಯೆಯನ್ನು ರಕ್ಷಣೆ ಮಾಡುವಂತಹ ಒಂದು ಹೊಣೆಯನ್ನು ಇರುವಂಥದ್ದು ಆ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು. ಆ ಗುರು ಶಿಷ್ಯ ಪರಂಪರೆಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಈ ವಿದ್ಯೆಗೆ ಬಹಳ ಒಂದು ಸಂರಕ್ಷಣೆ ಕಷ್ಟ ಅಂತ ನನ್ನ ಅನಿಸಿಕೆ. ಇನ್ನೊಂದೇನು ಕೇಳ್ತೇವೆ ಅಂದರೆ, ನಾವು ದಿವಸ ಬೆಳಿಗ್ಗೆ ಎದ್ದು ಫಸ್ಟ್ ಹೇಳೋದೆ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಹೇಳ್ತೇವೆ. ಈ ಪರಂಪರೆಯಿಂದನೇ ನಾವು ಇಲ್ಲಿವರೆಗೆ ಬಂದಿರೋದು ಅಂತ. ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪವಾಗಿ ತಿಳಿಸ್ಬೇಕು ಅಂತ ನೀವು, ಯಾಕಂದರೆ ಇವತ್ತಿನ ಅನಿವಾರ್ಯತೆಯೂ ಅದು ಹೌದಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೇವೆ. ಅಂದರೆ 8ನೇ ಶತಮಾನದಲ್ಲಿ ನಮ್ಮ ಒಂದು ಈ ವೈದಿಕ ಧರ್ಮ ಅಥವಾ ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ಲ ಜನರಿಗೂ ಶ್ರದ್ಧೆ ಕಡಿಮೆಯಾಗಿದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅವತಾರ ಮಾಡಿ ಇಲ್ಲಿ ಎಲ್ಲ ಬೇರೆಯ ಮತದವರನ್ನು ಅವರವರ ತಪ್ಪುಗಳನ್ನು ಅವರಿಗೆ ತಿಳಿಸಿ ಖಂಡನೆ ಅಂತ ಹೇಳ್ಬೋದು, ಅಥವಾ ಅದಕ್ಕಿಂತ ಹೆಚ್ಚು ಇದ್ದ ವಿಚಾರವನ್ನು ಸಮರ್ಥವಾಗಿ ಅದನ್ನು ಬೋಧಿಸಿ ಜನರಿಗೆ, ನೋಡಿ ಇದು ಇರುವಂಥದ್ದು, ನೀವು ತಿಳ್ಕೊಂಡಿರುವುದು ತಪ್ಪು ಅನ್ನುವುದನ್ನು ಬೋಧಿಸಿ ಈ ಒಂದು ನಮ್ಮ ಸಂಸ್ಕೃತಿಯನ್ನು ಉದ್ಧಾರ ಮಾಡಿ ನಿರಂತರವಾಗಿ ಅದು ನಡೆಯುವ ಹಾಗೆ ಮಾಡಿದಂತಹವರು ಶಂಕರ ಭಗವತ್ಪಾದಾಚಾರ್ಯರು. ಯಾಕೆ ಹೇಳಿದರೆ, ಅವತ್ತು ಅವರು ಸ್ಥಾಪಿಸಿದಂತಹ 4 ಮಠಗಳು ಇವತ್ತಿಗೂ ತಮ್ಮ ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಈ ಉದಾಹರಣೆಗೆ ನಾವು ಇವತ್ತು ಕಾಸರಗೋಡು, ಕೇರಳದಲ್ಲಿ ಶೃಂಗೇರಿಯಲ್ಲಿ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಬಹಳ ದೂರ ಅಲ್ದಿದ್ರು 50 ವರ್ಷಗಳ ಕೆಳಗೆ ಒಂದು 150 ಕಿಲೋಮೀಟರ್ ಆದರೂ ಬಹಳ ದೂರವೇ. ನಮಗೆ ಶೃಂಗೇರಿ ಅನ್ನೋದೇ ಗೊತ್ತಿರಲಿಲ್ಲ. ಈ ಒಂದು ಮಠದ ಕಾರಣದಿಂದಾಗಿ ನಾವು ಶೃಂಗೇರಿಯ ಪರಿಚಯ ಆಗುವಾಗೆ ಆಯಿತು. ಅದಕ್ಕೆ ಮೂಲ ಯೋಚನೆ ಮಾಡಿದರೆ ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪಿಸಿರುವ ಮಠ. ನಂತರ ಶೃಂಗೇರಿ ಮಠದ 33ನೇ ಅಧಿಪತಿಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಯನ್ನು ಸ್ಥಾಪನೆ ಮಾಡಿದರು. ಆ ಪಾಠಶಾಲೆ ಈಗ ನಿರಂತರವಾಗಿ 130 ವರ್ಷಗಳ ನಂತರದು ಕೂಡ ನಡೀತಾ ಬರ್ತಾ ಇದೆ. ಇಂತಹ ಪಾಠಶಾಲೆ ಇದ್ದಿದ್ದರಿಂದ ಅನೇಕ ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ ಶಂಕರಾಚಾರ್ಯರ ಒಂದು ದೂರದೃಷ್ಟಿ ಎಷ್ಟರ ಮಟ್ಟಿಗಿತ್ತು. ಯಾಕಂದರೆ ಈಗ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದರೆ 4 ವರ್ಷ 10 ವರ್ಷ ನಡೆಯೋದು ಕಷ್ಟ ಅನ್ನುವ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ಶತಮಾನಗಳಿಂದ ನಿರಂತರವಾಗಿ ಈ ಗುರು ಶಿಷ್ಯ ಪರಂಪರೆ ನಡೀತಾ ಇದೆ ಅಂತ ಹೇಳಿದರೆ ನಿಜವಾಗಿ ಆ ಗುರುಗಳ ಒಂದು ಮಹಿಮೆ, ಅವರ ಸಂಕಲ್ಪ ಶಕ್ತಿ. ಯಾಕಂದರೆ ಅವರು ಒಂದು ನಿಯಮ ಮಾಡಿದ್ದಾರೆ, ಈ ಮಠದಲ್ಲಿ ಅಧಿಪತಿಯಾಗಿ ಈ ಧರ್ಮಶಾಸ್ತ್ರವನ್ನು ಜನರಿಗೆ ಬೋಧಿಸಬೇಕಿದ್ರೆ ಇಷ್ಟು ಸಾಮರ್ಥ್ಯ ಅವರಿಗೆ ಇರಬೇಕು ಅಂತ. ಆದ್ದರಿಂದ ಆ ಶಂಕರಾಚಾರ್ಯರ ಒಂದು ದೂರದೃಷ್ಟಿ ಎಷ್ಟಿತ್ತೋ ಪ್ರತಿಯೊಬ್ಬ ಆ ಗುರು ಪರಂಪರೆಯಲ್ಲಿ ಬಂದಂತಹ ಗುರುಗಳಿಗೂ ಕೂಡ ಅಷ್ಟೇ ಒಂದು ಸಂಕಲ್ಪ ಶಕ್ತಿ ಇದೆ, ಅಷ್ಟು ಜ್ಞಾನ ಇದೆ. ಇಲ್ಲದಿದ್ದರೆ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಪಾಠಶಾಲೆಯಲ್ಲಿ ಈ ಸಂದರ್ಭ ಇದ್ದಾಗ ಹೇಳಬೇಕು ನಾನು, ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಬಹುಶಃ ಪ್ರತಿ ವರ್ಷ 100-150ರವರೆಗೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ.
ಅವರಿಗೆ ಪ್ರತಿಯೊಂದನ್ನು ಕೂಡ ಮಠದಿಂದ ನಿಶುಲ್ಕವಾಗಿ ಅಂದರೆ ಉಚಿತವಾಗಿ ವ್ಯವಸ್ಥೆ ಮಾಡ್ತಾರೆ. ವಸತಿ ಆಗಲಿ, ಭೋಜನ ವ್ಯವಸ್ಥೆ ಆಗಲಿ, ಅಧ್ಯಾಪನ ಆಗಲಿ, ಇದೆಲ್ಲ ನಡೀತದೆ ಅಂತ ಆದರೆ ಅದಕ್ಕೆ ಗುರುಗಳ ಒಂದು ಸಂಕಲ್ಪ ಶಕ್ತಿಯೇ ಕಾರಣ, ಬಿಟ್ಟರೆ ಮತ್ತೆ ಏನೂ ಅಲ್ಲ. ಆದ್ದರಿಂದ ಯಾಕಂದರೆ ನಾವು ಹೊರಗಡೆ ಎಷ್ಟೋ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಅಧ್ಯಯನ ಮಾಡುವಂತಹ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ಪ್ರತಿಯೊಂದು ಅವನು ಓದಲಿಕ್ಕೆ ಆರಂಭ ಮಾಡಿದಲ್ಲಿಂದ ಅವನು 8 ವರ್ಷ, 10 ವರ್ಷ, 15 ವರ್ಷದವರೆಗೆ ಬೇಕಿದ್ರೂ ಅವನು ನಮ್ಮ ಪಾಠಶಾಲೆಯಲ್ಲಿ ಅಧ್ಯಯನವನ್ನು ಮಾಡಬಹುದು. ಇದು ಗುರುಗಳ ಒಂದು ಅನುಗ್ರಹದಿಂದ ನಡೀತಾ ಇರುವಂಥದ್ದು. ಆದ್ದರಿಂದ ಆ ಗುರು ಪರಂಪರೆ ಅನ್ನುವಂಥದ್ದು ಅಷ್ಟು ಮುಖ್ಯ. ಯಾಕಂದರೆ ಶಂಕರಾಚಾರ್ಯರು ಯಾವ ಒಂದು ದಾರಿಯನ್ನು ತೋರಿಸಿದಾರೋ ಅದೇ ಒಂದು ದಾರಿಯಲ್ಲಿ ಇವತ್ತಿನವರೆಗೆ ಅಧ್ಯಾಪನಗಳು ನಡೆದು ಬರ್ತಾ ಇದೆ. ಸ್ವತಃ ಜಗದ್ಗುರುಗಳವರೇ ಎಷ್ಟೋ ಜನರಿಗೆ ಶಾಸ್ತ್ರಗಳನ್ನು ಪಾಠ ಮಾಡಿದ್ದು ನಮಗೆ ಪ್ರತ್ಯಕ್ಷವಾಗಿ ಗೊತ್ತಿದೆ. ಹೀಗಿರಬೇಕಾದ್ರೆ ಆ ಗುರು ಪರಂಪರೆ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಯಾಕಂದರೆ ನಾವು ನೋಡ್ತೇವೆ ಗುರುವಿನ ವೈಶಿಷ್ಟ್ಯ ಏನು ಕೇಳಿದರೆ, ಒಂದು ಉದಾಹರಣೆ ಹೇಳ್ತಾರೆ. ಸ್ಪರ್ಶಮಣಿ ಅಂತ ಒಂದು ಮಣಿ ಇರ್ತದಂತೆ, ಅದನ್ನು ಯಾವುದೇ ವಸ್ತುವಿಗೆ ತಾಗಿಸಿದರೆ ಆ ವಸ್ತು ಚಿನ್ನವಾಗಿ ಬದಲಾಗುತ್ತಂತೆ. ಅಷ್ಟು ಸಾಮರ್ಥ್ಯ ಇರುವ, ಅಂದರೆ ಇದು ಕಾಲ್ಪನಿಕ ಇರಬಹುದು, ಉದಾಹರಣೆ ಅರ್ಥ ಆಗಲಿಕ್ಕೆ ಹೇಳುವಂಥದ್ದು. ಆ ಮಣಿಯನ್ನು ಮುಟ್ಟಿಸಿದ ಕೂಡಲೇ ಆ ವಸ್ತು ಚಿನ್ನ ಆಗ್ತದೆ, ಬಿಟ್ಟರೆ ಆ ವಸ್ತು ಸ್ಪರ್ಶಮಣಿ ಆಗುವುದಿಲ್ಲ. ಆದರೆ ಗುರುಗಳು ಹೇಗೆ ಕೇಳಿದರೆ, ಗುರುಗಳ ಅನುಗ್ರಹ ಶಿಷ್ಯನ ಮೇಲೆ ಆಯಿತು ಅಂದರೆ ಆ ಶಿಷ್ಯನು ಕೂಡ ಗುರುವಾಗಿ ಬದಲಾಗ್ತಾನೆ. ಪ್ರತಿಯೊಬ್ಬ ಶಿಷ್ಯನು ಗುರು ಆಗ್ತಾನೆ, ನಾಳೆ ಅವನು ಕೂಡ ಮತ್ತೆ ಶಿಷ್ಯರನ್ನ ಗುರುವನ್ನಾಗಿಸ್ತಾನೆ. ಅಂತಹ ಒಂದು ಸಾಮರ್ಥ್ಯ ಇರುವಂಥದ್ದು ಗುರುವಿಗೆ, ಗುರು ಪರಂಪರೆಗೆ ಮಾತ್ರ. ಆದ್ದರಿಂದ ಅಂತಹ ಒಂದು ಗುರು ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಅಂತಹ ಗುರುಗಳನ್ನು ನಾವು ಪಡೆದಿದ್ದೇವೆ ಅಂದರೆ ನಿಜವಾಗಿ ನಮ್ಮ ಒಂದು ಜನ್ಮಾಂತರದ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡದೇ ಇದ್ದಿದ್ದರೆ ಬಹುಶಃ ಈ ಒಂದು ಇವತ್ತು ನಾವು ಈ ಪಾಠಶಾಲೆಯಲ್ಲಿ ಬಂದು ಅಧ್ಯಯನ ಮಾಡಲಿಕ್ಕೋ ಅಥವಾ ನಮ್ಮ ಈ ಸನಾತನ ವಿದ್ಯೆಗಳನ್ನು ಅಧ್ಯಯನ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಅವರು ಅವತಾರ ಮಾಡದೇ ಇದ್ದಿದ್ದರೆ, ಅವರು ಇಷ್ಟೆಲ್ಲ ಸಂಚಾರ ಮಾಡಿ ಧರ್ಮ, ಮತ್ತು ಇನ್ನೊಂದು ನಾವು ಇದು ಬರೀ ಕಾಲ್ಪನಿಕ ಅಲ್ಲ. ಮೊನ್ನೆ ಅಷ್ಟೇ ನಾವು 1 ತಿಂಗಳ ಕೆಳಗೆ ಕಾಶ್ಮೀರಕ್ಕೆ ಹೋಗಿದ್ದೆವು. ಅಲ್ಲಿ ಒಂದು ಶಂಕರಗಿರಿ ಅಂತ ಇದೆ. ಅಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿರುವಂತಹ ಗುಹೆ ಇದೆ, ಶಂಕರಾಚಾರ್ಯರ ದೇವಸ್ಥಾನ ಇದೆ, ಅಲ್ಲಿ ಒಂದು ಈಶ್ವರಲಿಂಗ ಇದೆ, ಶಂಕರಾಚಾರ್ಯರು ಪೂಜೆ ಮಾಡಿದ್ದು. ಆಮೇಲೆ ಎಲ್ಲಿ ಕೇರಳದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ಆಗಲಿ ನೇಪಾಳದವರೆಗೆ ಹೋದರೂ ಕೂಡ ಎಲ್ಲರೂ ಶಂಕರಾಚಾರ್ಯರ ಬಗ್ಗೆ ಗೊತ್ತಿದ್ದವರೇ. ಶಂಕರಾಚಾರ್ಯರ ಪರಿಚಯ ಇಲ್ಲದಿದ್ದವರು ಯಾರೂ ಇಲ್ಲ. ಬೇರೆ ಎಷ್ಟೋ ಜನ ಆಚಾರ್ಯರುಗಳು ಇರಬಹುದು. ಈಗ ಉತ್ತರ ಭಾರತಕ್ಕೆ ಹೋದರೆ ಹಾಗಂದರೆ ಯಾರು ಅಂತ ಕೇಳ್ತಾರೆ ಬೇರೆ ಆಚಾರ್ಯರನ್ನು, ಕೆಲವರನ್ನು. ಆದರೆ ಶಂಕರಾಚಾರ್ಯರು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಯಾವುದೇ ಒಬ್ಬರು ಸನ್ಯಾಸಿಗಳು, ಗುರುಗಳು ಆ ಪ್ರದೇಶಕ್ಕೆ ಹೋದರೆ ಅವರು ಶಂಕರಾಚಾರ್ಯ ಕಿ ಜೈ ಅಂತಲೇ ಹೇಳೋದು. ಅವರ ದೃಷ್ಟಿಯಲ್ಲಿ ಹೇಗೆ ನಾವು ಒಂದು ವ್ಯಾವಹಾರಿಕವಾಗಿ ರೂಢಿ ಶಬ್ದ ಅಂತ ಹೇಳ್ತೇವೆ. ಈಗ ಮೊದಲಿಗೆ ಯಾವುದೋ ಒಂದು ವಸ್ತು ಅಂಗಡಿಯಲ್ಲಿ ಬಂದರೆ ಆ ಹೆಸರು ಒಂದು ಪ್ರಸಿದ್ಧ ಆಗಿಬಿಟ್ರೆ ಅದೇ ಹೆಸರನ್ನೇ ಎಲ್ಲ ಅದರ ಜಾಗದಲ್ಲಿ ಬೇರೆ ವಸ್ತುಗಳು ಬಂದರೂ ಕೂಡ, ಈಗ ಉದಾಹರಣೆಗೆ ಉಜಾಲ ಅಂತ ಒಂದು ಬರ್ತಿತ್ತು. ನಿಜವಾಗಿ ಅದೊಂದು ವಸ್ತ್ರವನ್ನು ಶುದ್ಧಿಗೊಳಿಸಲಿಕ್ಕೆ ಇರುವಂಥ ಒಂದು ವಸ್ತು. ಆ ನೀಲಿ ಆಗಿರುವ ವಸ್ತುವನ್ನು ಬೇರೆ ಬೇರೆ ಕಂಪನಿಗಳು ತಯಾರು ಮಾಡಿದರು. ಆದರೆ ಅಂಗಡಿಯಲ್ಲಿ ಹೋಗಿ ಉಜಾಲ ಕೊಡಿ ಅಂತಲೇ ಕೇಳುವ ಪರಿಸ್ಥಿತಿ ಇತ್ತು. ಉದಾಹರಣೆಗೆ ಹೇಳಿದ್ದು ನಾನು. ಹಾಗೆ ಯಾವುದೇ ಗುರುಗಳು ಬಂದರೂ ಶಂಕರಾಚಾರ್ಯಜಿ ಆಗೈ ಅಂತ ಹೇಳುವಂತಹ ವಾತಾವರಣ ಉತ್ತರ ಭಾರತದಲ್ಲಿ ಇದೆ. ನಮ್ಮ ಇಲ್ಲಿಯ ಪರಿಸ್ಥಿತಿ ನಾನು ಹೇಳ್ತಾ ಇಲ್ಲ. ಅಲ್ಲಿ ಉತ್ತರ ಭಾರತದಿಂದ ನೇಪಾಳದವರೆಗೆ ಹೋದರೂ ಕೂಡ ಶಂಕರಾಚಾರ್ಯರು ಅಲ್ಲಿ ಸಂಚಾರ ಮಾಡಿದ್ದಕ್ಕೆ ಈಗಲೂ ಕೂಡ ಆಧಾರಗಳು ಅಥವಾ ಅಲ್ಲಿಯ ಜನರ ಶ್ರದ್ಧೆ, ಅಲ್ಲಿಯ ಜನರ ವ್ಯವಹಾರಗಳೇ ಸಾಕ್ಷಿ. ಹಾಗಾಗಿ ಅಂತಹ ಶಂಕರಾಚಾರ್ಯರ ಗುರು ಪರಂಪರೆಯಲ್ಲಿ ಬಂದಿರುವಂಥದ್ದು ನಿಜವಾಗಿ ನಮ್ಮ ಒಂದು ಪುಣ್ಯ ಅಂತ ನಾವು ಈ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ನೆನೆಸ್ಕೊಳ್ಬೇಕು. ಮತ್ತು ಅವರಿಗೆ ಯಾವತ್ತೂ ನಾವು ಕೃತಜ್ಞರಾಗಿರಬೇಕು. ಇವತ್ತು ನಾವು ಧರ್ಮದ ಮಾರ್ಗದಲ್ಲಿದ್ದೇವೆ, ನಮ್ಮ ಒಂದು ಈ ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ನಿಜವಾಗಿ ಮೂಲ ಕಾರಣರಾದಂತಹವರು ಶಂಕರ ಭಗವತ್ಪಾದಾಚಾರ್ಯರು. ಮತ್ತು ಅವರು ಸ್ಥಾಪಿಸಿದ ಪೀಠದಲ್ಲಿ ನಿರಂತರವಾಗಿ ಅವರ ಸೂಚನೆಗಳನ್ನು, ಆದೇಶಗಳನ್ನು, ಉಪದೇಶಗಳನ್ನು ಇವತ್ತಿಗೂ ಜನರಿಗೆ ಪ್ರಸಾರ ಮಾಡಿ ಅದನ್ನು ಬೋಧಿಸುವಂತಹ ಎಲ್ಲ ಗುರು ಪರಂಪರೆಯ ಆಚಾರ್ಯರುಗಳು. ಹಾಗಾಗಿ ಗುರು ಪರಂಪರೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಯಾಕಂದರೆ ಈ ಗುರು ಪರಂಪರೆಯಲ್ಲಿ ಮಧ್ಯದಲ್ಲಿ ಒಬ್ಬ ಆಚಾರ್ಯರೇನಾದರೂ ಬೇರೆ ಥರ ಆಗಿದ್ದರೂ ಕೂಡ
ನಮಗೆ ಆ ಒಂದು ಪರಂಪರೆ ಖಂಡಿತ ಸಿಗ್ತಿರ್ಲಿಲ್ಲ. ಈಗ ಒಂದು ವಂಶದಲ್ಲಿ ಯಾವುದೋ ಅಜ್ಜನಿಂದ ಹಿಡಿದು ಮೊಮ್ಮಕ್ಕಳ ಕಾಲದವರೆಗೆ ಮಧ್ಯದಲ್ಲಿ ಒಬ್ಬರು ಯಾರೋ ಬೇರೆ ಥರ ವ್ಯವಹಾರ ಮಾಡಿದರೂ ಕೂಡ ಆ ವಂಶದ ಒಂದು ಆಚಾರಗಳು ನಷ್ಟವಾಗಿ ಹೋಗ್ತದೆ. ಆದ್ದರಿಂದ ಆ ಗುರು ಪರಂಪರೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ನಮಗೆ ಇದನ್ನು ನೋಡಿದಾಗ ಗೊತ್ತಾಗ್ತದೆ ಅಂತ ಕಾಣ್ತದೆ. ಇದೇ ತರಹ ಗುರುಕುಲದಲ್ಲಿ ಅಧ್ಯಯನ ಮಾಡಿದರೆ ನಮಗೆ ಸಿಗುವಂಥ ಅನುಕೂಲತೆಗಳೇನು, ಅಥವಾ ನಾವು ಅಂದರೆ ಇದರಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಒಂದು ಇಹದಲ್ಲಿ ಮತ್ತು ಪರದಲ್ಲಿ ಸುಖ ಅಂತ ಎರಡು ಕರೀತಾರೆ. ಹಾಗೆ ಇಲ್ಲಿ ಒಂದು ನಮಗೆ ಗೊತ್ತಿಲ್ಲದೆ, ಅಂದರೆ ಗೊತ್ತಿದೆಯೋ ಗೊತ್ತಿಲ್ಲ, ಈ ಲೌಕಿಕ ಮತ್ತು ವೈದಿಕ ಅಂತ ನಮ್ಮಲ್ಲೇ ಒಂದು ವ್ಯತ್ಯಾಸ ಮಾಡಿಬಿಡ್ತಾರೆ. ಈಗ ನೀವು ಇರೋದು ಇದೇ ಥರ, ನಾನು ಇರೋದು ಹೀಗೆ, ಆದರೆ ನಾನು ನಿಮ್ಮನ್ನೇನು ಹೇಳ್ತೇನೆ ಅಂದರೆ ಅವರು ವೈದಿಕರು ಅಂತ ಹೇಳ್ಬಿಡ್ತೀವಿ. ನಾವು ಏನು ಬೇಕಾದ್ರೂ ಮಾಡ್ಬೋದು, ಯಾಕಂದರೆ ನಾನು ಲೌಕಿಕ ಅಂತ ಹೇಳ್ಬಿಡ್ತೀವಿ. ಇದರ ಬಗ್ಗೆ ಕೊನೆಯದಾಗಿ ನಮಗೆ ಇದರಲ್ಲಿ ಏನು ಕೇಳಿದರೆ, ಗುರುಕುಲದ ಶಿಕ್ಷಣದಲ್ಲಿ ನಮಗೆ ಮುಖ್ಯವಾಗಿ ಹೇಳಿಕೊಡುವಂಥದ್ದು ಏನು ಕೇಳಿದರೆ, ಈ ಜನ್ಮದಲ್ಲಿರುವಂತಹ ಸುಖ ನಮಗೆ ಮುಖ್ಯ ಅಲ್ಲ, ಅಥವಾ ಈ ಸಾಂಸಾರಿಕ ಸುಖ ಅನ್ನುವಂಥದ್ದೇ ಮುಖ್ಯ ಅಲ್ಲ ಅಂತಲೇ ಹೇಳಲಿಕ್ಕೆ ಈ ವಿದ್ಯೆ ಇರುವಂಥದ್ದು. ಯಾಕಂದರೆ ಈಗ ನಾವು ಒಂದು ವಸ್ತುವನ್ನು ಅಪೇಕ್ಷೆ ಪಟ್ಟರೆ ಅದು ಈ ಕ್ಷಣದಲ್ಲಿ ನಮಗೆ ಖುಷಿ ಕೊಡ್ಬೋದು, ನಾಳೆ ನಾವು ಅದನ್ನು ತೆಗೆದು ಬಿಸಾಡ್ಬೋದು. ಅಥವಾ ಒಂದು ವಸ್ತುವನ್ನು ನಾವು ತಿಂದರೆ ಇವತ್ತು ನಮಗೆ ಖುಷಿ ಆಗ್ಬೋದು, ನಾಳೆ ನಮಗೆ ಅದೇ ವಸ್ತು ಬೇಡ ಅನ್ನಿಸ್ಬೋದು. ಹಾಗಿದ್ರೆ ನಮಗೆ ಯಾವಾಗಲೂ ಖುಷಿ ಆಗುವಂತಹ ಒಂದು ವಸ್ತು ಇದ್ದರೆ ಯಾವುದದು ಅಂತ ಕೇಳಿದರೆ ಅದೇ ಆ ಮೋಕ್ಷ, ಆ ಶಾಶ್ವತವಾದ. ಅಂದರೆ ಉದಾಹರಣೆಗೆ ಹೇಳಬೇಕಿದ್ರೆ, ನಾವು ಮಲಗಿದ್ದಾಗ ನಮಗೆ ಒಂದು ಚೂರು ಏನೂ ಹೊರಗಿನ ಪ್ರಪಂಚದ ಪರಿವೇ ಇಲ್ಲದೆ ನಿದ್ರೆ ಮಾಡಿದಾಗ ಎದ್ದ ಕೂಡಲೇ ಒಂದು ಆ ಅನುಭವ ಉಂಟಲ್ಲ, ಆ ಅನುಭವವನ್ನು ನಾವು ಬಾಯಿಯಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅನುಭವ ನಮಗೆ ಯಾವಾಗಲೂ ಇದ್ದರೆ ಹೇಗಿರಬಹುದು? ಯಾಕಂದರೆ ಆ ಸಂದರ್ಭದಲ್ಲಿ ನಮಗೆ ಎಷ್ಟೇ ಪ್ರಾಪಂಚಿಕವಾದ ದುಃಖಗಳಿರಲಿ ಅದು ನಮಗಿರುವುದಿಲ್ಲ, ಅಥವಾ ಎಷ್ಟು ಸಾಲ ಇರಲಿ, ಯಾವ ರೋಗಗಳಿರಲಿ, ಕಾಯಿಲೆ, ಆ ಸಂದರ್ಭದಲ್ಲಿ ನಮಗೆ ಕಾಯಿಲೆ ಇರುವುದಿಲ್ಲ. ನಾವೇ ಬೇರೆ ಒಂದು ಇದರಲ್ಲಿ ಇರ್ತೇವೆ, ನಾವೇ ಇರ್ತೇವೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಒಂದು ಆನಂದವನ್ನು, ಅದರ ಎಷ್ಟೋ 1000 ಪಟ್ಟು ಆನಂದ ಇರುವಂಥದ್ದು ಮೋಕ್ಷ ಸ್ಥಿತಿಯಲ್ಲಿ ಅಂತ ಹೇಳ್ತಾರೆ. ಅದರಿಂದ ಅದನ್ನು ಪಡೆಯುವಂಥದ್ದು ಹೇಗೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ಈ ಒಂದು ವಿದ್ಯೆಯಲ್ಲಿ ಉಪದೇಶ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ಇದ್ದುಕೊಂಡು ಈ ಪುನಃ ಎಷ್ಟೋ ವರ್ಷಗಳನ್ನು ಕಷ್ಟಪಟ್ಟು ಏನೋ ನಾವು ಸುಖ ಅಂತ ಅಂದ್ಕೊಂಡು, ಕಷ್ಟವನ್ನೇ ಸುಖ ಅಂತ ಅಂದ್ಕೊಂಡು ಜೀವನ ಮಾಡ್ಕೊಳ್ತಾ ಇರೋದು, ಆಮೇಲೆ ಮತ್ತೆ ಪುನಃ ಈ ಜನ್ಮ ಮುಗಿದ ಮೇಲೆ ನಮ್ಮ ಶಾಸ್ತ್ರದ ಪ್ರಕಾರ ಏನು ಕೇಳಿದರೆ ಪುನಃ ಇನ್ನೊಂದು ಜನ್ಮ ನಮಗೆ ಇದೆ ಅನ್ನುವಂಥದ್ದೇ ಶಾಸ್ತ್ರಗಳ ಆಧಾರದಲ್ಲಿ ಇರುವಂಥದ್ದು. ಯಾಕಂದರೆ ಈ ದೇಹ ಸುಟ್ಟು ಹೋದರೆ ಮುಗಿಯಿತು ಅನ್ನುವ ಭಾವನೆ ನಮ್ಮಲ್ಲಿ ಇಲ್ಲ. ಹಾಗಾಗಿ ಅದಕ್ಕೆ ಶಾಸ್ತ್ರದಲ್ಲಿ ತುಂಬ ಚಿಂತನೆ ಮಾಡ್ತಾರೆ. ಯಾಕಂದರೆ ಈ ಜನ್ಮ ನಮಗೆ ಬರಬೇಕಿದ್ರೆ ಹೇಗೆ, ಅಥವಾ ಈ ಜನ್ಮದಲ್ಲಿ ನಾವು ಹುಟ್ಟಿದ ಕೂಡಲೇ ಆ ಸ್ತನ್ಯಪಾನ ಮಾಡಬೇಕಿದ್ರೆ ನಮಗೆ ಯಾರು ಹೇಳ್ಕೊಟ್ರು, ಹೇಳ್ಕೊಡದೆ ಅದು ಹೇಗೆ ಗೊತ್ತಾಯಿತು, ಅಥವಾ ನಾವು ಹಾಲು ಕುಡಿದ್ರೆ ನಮ್ಮ ಹಸಿವೆ ಹೋಗುತ್ತೆ ಅಂತ ಹೇಗೆ ಗೊತ್ತಾಯಿತು? ಅಂದರೆ ಏನು, ಯಾವುದೋ ಜನ್ಮದಲ್ಲಿದ್ದ ಸಂಸ್ಕಾರದ ಒಂದು ಸ್ಮರಣೆ ನಮಗೆ ಇದ್ದಿದ್ದರಿಂದ ಆ ಒಂದು ಪ್ರವೃತ್ತಿ ನಮಗೆ ಬರ್ತದೆ. ಹೀಗೆ ಶುರುವಾಗಿ ಶಾಸ್ತ್ರದಲ್ಲಿ ತುಂಬ ವಿಸ್ತಾರವಾಗಿ ಯೋಚನೆ ಇದೆ. ಅದನ್ನೆಲ್ಲ ನಾವು ಈ ವಿದ್ಯೆಯಲ್ಲಿ ಚಿಂತನೆ ಮಾಡುವಂಥದ್ದು. ಲೌಕಿಕ ವಿದ್ಯೆ ಅಂತ ಕೇಳಿದರೆ ನಮ್ಮ ಈಗಿನ ಒಂದು ಜೀವನದಲ್ಲಿ ನಾವು ಸುಖವಾಗಿ ಇರಬೇಕು. ಒಂದು ಮನೆ ಕಟ್ಟಬೇಕಿದ್ರೆ ಇಂಜಿನಿಯರಿಂಗ್, ಅಥವಾ ಯಾವುದೋ ಕಾಯಿಲೆ ಬಂದರೆ ಡಾಕ್ಟರ್ ಬೇಕು, ಅದಕ್ಕೆ ಯಾವ ವಿದ್ಯೆ ಬೇಕೋ ಅದನ್ನು ಮಾತ್ರ ನಾವು ಹೇಳ್ಕೊಡ್ತಾ ಇದ್ದೇವೆ. ಆದರೆ ನಮ್ಮ ಈ ಸನಾತನ ವಿದ್ಯೆ ಅಥವಾ ಗುರುಕುಲದ ಒಂದು ವಿದ್ಯೆ ಅಂದರೆ ಈ ಜನ್ಮದಲ್ಲಿಯೂ ಸುಖವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಇದ್ದು, ಇನ್ನೂ ಹೇಳಬೇಕಿದ್ರೆ ನೋಪಭೋಗಾಯ ಕಲ್ಪತೆ ಅಂತ ಒಂದಿದೆ. ಈ ದೇಹ ಉಪಭೋಗಕ್ಕಿರುವುದು ಅಲ್ಲ ಅಂತ. ಯಾಕಂತ ಕೇಳಿದರೆ ಅಲ್ಲಿ ಏನಿದೆ ಅಂತ ಕೇಳಿದರೆ ಇಹ ಕ್ಲೇಶಾಯ ಮಹತೆ, ಇಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿ ಪ್ರೇತ್ಯಾನಂತ ಸುಖಾಯ ಚ, ಇನ್ನೊಂದು ದೇಹವನ್ನು ಪಡೆದ ಮೇಲೆಯೋ ಅಥವಾ ಇನ್ನೊಂದು ಲೋಕಕ್ಕೆ ನಾವು ಮುಂದಿನ ಸ್ಥಿತಿಗೆ ಹೋದ ಮೇಲೆ ಅಲ್ಲಿ ಅನಂತವಾದ ಸುಖವನ್ನು ಅನುಭವಿಸಲಿಕ್ಕೆ ಇರುವಂಥದ್ದು ಅಂತಲೇ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಈ ಜನ್ಮ ಅನ್ನುವಂಥದ್ದು ನಮಗೆ ಸಿಕ್ಕಿದ್ದು ಯಾಕೆ ಅಂತ ಕೇಳಿದರೆ ಇನ್ನೂ ಉತ್ತಮ ಸ್ಥಿತಿಯನ್ನು ಹೊಂದಲಿಕ್ಕೋಸ್ಕರ. ಈಗ ಒಬ್ಬ 8ನೇ ಕ್ಲಾಸಲ್ಲಿ ಓದಿದ, 9ನೇ ಕ್ಲಾಸಲ್ಲಿ ಓದಿದ ಕೂಡಲೇ ಅವನಿಗೆ ಇನ್ನೂ ಜಾಸ್ತಿ ಓದಬೇಕು, 10ನೇ ಕ್ಲಾಸಿಗೆ ಹೋದ್ಮೇಲೆ ಮತ್ತೂ ಜಾಸ್ತಿ ಓದಬೇಕು, ಮತ್ತೆ ಡಿಗ್ರಿ, ಹೀಗೆ ಜಾಸ್ತಿ ಓದಬೇಕವ. ಆದರೆ ಕೊನೆಯ ಒಂದು ಹಂತಕ್ಕೆ ಓದಿದ ಮೇಲೆ ಅವನು ಉತ್ತಮ ಸ್ಥಿತಿಗೆ ಹೋಗಿ ದೊಡ್ಡ ಬಿರುದನ್ನು ಹೊಂದುತ್ತಾನೆ, ಎಲ್ಲ ಸಮಾಜದ ಗೌರವವನ್ನು ಪಡೆಯಲಿಕ್ಕೆ ಯೋಗ್ಯನಾಗ್ತಾನೆ. ಹಾಗೆ ನಾವು ಒಂದೊಂದು ಜನ್ಮದಲ್ಲಿಯೂ ಕಷ್ಟವನ್ನು ಜಾಸ್ತಿ ಪಟ್ಟಷ್ಟು ಉತ್ತಮವಾದಂತಹ ಒಂದು ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ
ಅವನ ಡಿಗ್ರಿ ಓದುವಾಗ ಆಗಲಿ ಅಥವಾ ಯಾವುದೋ ಒಂದು ಅಧ್ಯಯನ ಕಾಲದಲ್ಲಿ ಕಷ್ಟಪಡದೇ ಇದ್ದರೆ ಮುಂದೆ ಅವನು ಸುಖ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಂತಹ ವಿದ್ಯೆ ನಮಗೆ ಈ ವೈದಿಕ ವಿದ್ಯೆ ಅನ್ನುವಂಥದ್ದು. ಅದರಿಂದ ಲೌಕಿಕ ವಿಚಾರಗಳಲ್ಲಿ ಹೆಚ್ಚು ಮಹತ್ವ ಈ ವಿದ್ಯೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಮುಂದೆ ನಾವು ಮಕ್ಕಳನ್ನು ಇವತ್ತು ಅವನು ಸುಖವಾಗಿರೋದು ನೋಡುವುದಿಲ್ಲ, ಅವನು ದೊಡ್ಡವನಾದ ಮೇಲೆ ಸಂತೋಷವಾಗಿರಲಿ ಇಂತಲೇ ನೋಡ್ತೇವೆ. ಈಗ ಓದು, ಇಡೀ ದಿವಸ ಓದು ಅಂತ ಜೋರು ಮಾಡಿ ಕೂತ್ಕೊಳಿಸ್ತೇವೆ. ಅವನಿಗೆ ಕಷ್ಟ ಆಗುತ್ತೆ, ಇಡೀ ದಿವಸ ಓದಲಿಕ್ಕೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಹಾಗೆ ಈ ಜನ್ಮದಲ್ಲಿ ನಮಗೆ ಈಗ ಕಷ್ಟ ಆಗತ್ತೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಈಗ ಉಪವಾಸ ಮಾಡಬೇಕು, ಕಷ್ಟ ಆಗುತ್ತೆ, ಅದನ್ನು ನೋಡುವುದಿಲ್ಲ. ಇದರಿಂದ ಮುಂದೆ ಏನು ಒಳ್ಳೆಯದಾಗತ್ತೆ ಅಂತ ನೋಡಿ ಅದನ್ನು ಬೋಧನೆ ಮಾಡುವಂತಹ ವಿದ್ಯೆ. ಮತ್ತೊಂದು ಮುಖ್ಯವಾಗಿ ಏನು ಅಂತ ಕೇಳಿದರೆ, ಇದರಲ್ಲಿ ಪುಣ್ಯ ಪಾಪಗಳ ಒಂದು ಪರಿಕಲ್ಪನೆ ಇದೆ. ಬಾಲ್ಯದಿಂದಲೇ ಇದನ್ನು ಬೋಧನೆ ಮಾಡಿದ್ರಿಂದ ಏನಾಗ್ತದೆ ಕೇಳಿದರೆ, ತಪ್ಪು ಮಾಡಲಿಕ್ಕೆ ಆ ಹೆದರುವಂತಹ ಪ್ರವೃತ್ತಿ ಬಾಲ್ಯದಿಂದಲೇ ಬರ್ತವೆ. ಅದು ತಪ್ಪು, ಇನ್ನೊಬ್ಬರಿಗೆ ತೊಂದರೆ ಮಾಡಿದರೆ ತಪ್ಪು, ಕಳ್ಳತನ ಮಾಡಿದರೆ ತಪ್ಪು. ಆವಾಗ ಅದೇ ವಿದ್ಯೆಯನ್ನು ಅಭ್ಯಾಸ ಮಾಡಿ ಮಾಡಿ ಅವನ ಮನಸ್ಸಿಗೆ ದೃಢವಾಗಿ ಬರುತ್ತೆ, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು, ಇನ್ನೊಬ್ಬರ ವಸ್ತುವನ್ನು ನಾವು ತಗೊಳ್ಬಾರದು. ಅದು ಪಾಪ. ಪಾಪ ಪುಣ್ಯ ಕೆಲವರು ಇದೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ಆದರೆ ಅದರಿಂದ ಪ್ರಭಾವ ಏನಾಗುತ್ತೆ ಕೇಳಿದರೆ, ಅವ ಯಾವುದೇ ಒಂದು ತಪ್ಪನ್ನು ಮಾಡಲಿಕ್ಕೆ ಹೆದರ್ತಾನೆ. ಅಥವಾ ಅಕಸ್ಮಾತ್ ಏನೋ ತಪ್ಪು ಮಾಡಿದ್ರೂ ಮನಸ್ಸಲ್ಲಿ ಪಶ್ಚಾತ್ತಾಪ, ನಾನು ಹೀಗೆ ಮಾಡಿಬಿಟ್ನಲ್ಲ, ಇನ್ನಾದರೂ ಸರಿ ಮಾಡಬೇಕು, ಇನ್ನು ಹೀಗೆ ಮಾಡಬಾರದು. ಈ ರೀತಿಯಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಕೇಳಿದರೆ, ಆವಾಗ ಯಾವುದೇ ಅವನಿಗೆ ನಿರ್ಬಂಧ ಮಾಡಲಿಕ್ಕೆ ಯಾರೋ ಅಥವಾ ಅವನನ್ನು ನಿಗ್ರಹ ಮಾಡಲಿಕ್ಕೆ ಪೊಲೀಸರು, ಕೋರ್ಟು, ಕೇಸು ಯಾವುದರ ಅಗತ್ಯ ಇರುವುದಿಲ್ಲ ಲೌಕಿಕವಾಗಿ. ಅದಲ್ಲದೆ ಮುಂದೆ ಅವನು ಸ್ವತಃ ಒಂದು ಉನ್ನತ ಸ್ಥಿತಿಯನ್ನು ಹೊಂದಿ ನಾನು ಮೊದಲಿಗೆ ಹೇಳಿದ ಹಾಗೆ ಆ ಸಂತೋಷವನ್ನು, ಬ್ರಹ್ಮಾನಂದವನ್ನು ಅನುಭವಿಸಲಿಕ್ಕೆ ಅನುಕೂಲ ಆಗುತ್ತೆ. ಆ ರೀತಿಯಾದಂತಹ ವಿದ್ಯೆಯನ್ನು ಈ ಗುರುಕುಲದಲ್ಲಿ, ಗುರುಕುಲ ಶಿಕ್ಷಣ ಕ್ರಮದಲ್ಲಿ ಹೇಳಿಕೊಡುವಂಥದ್ದು. ಆದ್ದರಿಂದ ಅಂತಹ ಒಂದು ವಿದ್ಯೆಯನ್ನು ಬೋಧಿಸುವ ಗುರುಗಳ ಬಗ್ಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಹ ಸಾಲದು. ಆ ಗುರು ಪರಂಪರೆಯ, ಯಾಕಂದರೆ ಎಷ್ಟೋ ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವಂಥದ್ದು ಈ ವಿದ್ಯೆಯನ್ನು ನಮ್ಮವರೆಗೆ ಇವತ್ತು ಬರಬೇಕಿದ್ರೆ ಹಿಂದಿನ ಎಷ್ಟೋ ಜನ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಒಂದು ವೇಳೆ ಮಧ್ಯದಲ್ಲಿ ಯಾರೋ ಅಧ್ಯಯನ ಮಾಡದೆ ಅಥವಾ ಅಧ್ಯಾಪನ ಮಾಡದೆ ಬಿಟ್ಟಿದ್ದರೆ ಇವತ್ತು ನಾವು ಈ ವಿದ್ಯೆಯನ್ನು ಕಲೀಲಿಕ್ಕೆ ನಮಗೆ ಅವಕಾಶ ಇರ್ತಿರ್ಲಿಲ್ಲ. ಗುರು ಪರಂಪರೆಯ ಮಹತ್ವ ಅಂದರೆ ಅದೇ. ಈಗ ಯಾವುದೋ ಒಂದು ವಸ್ತು ಮನೆಯಲ್ಲಿದೆ, ಒಂದು ವಜ್ರದ ಕಿರೀಟ ಇದೆ, ಅಜ್ಜನ ಮುತ್ತಜ್ಜನ ಕಾಲದ್ದು. ಮಧ್ಯದಲ್ಲಿ ಯಾವನೋ ಒಬ್ಬ ಅನಿವಾರ್ಯ ಅಂತ ಹೇಳಿ ಆ ಕಿರೀಟವನ್ನು ಯಾವನಿಗೋ ಮಾರಾಟ ಮಾಡಿದರೆ ಮುಂದಿನ ಪರಂಪರೆಯವರಿಗೆ ಅದು ಇಲ್ಲ ಆಗಿಬಿಡ್ತದೆ. ಹಾಗೆ ಈ ವಿದ್ಯೆಯನ್ನು ಮಧ್ಯದಲ್ಲಿ ಯಾರೋ ಕಲಿಯದೇನೋ ಹೇಳ್ಕೊಡೋದೇನೋ ಇದ್ದಿದ್ರೆ, ಯಾವುದೋ ಒಂದು ಸ್ವಾರ್ಥಕ್ಕೋ ಒಳಗಾಗಿ, ಮಾತ್ಸರ್ಯಕ್ಕೋ ಒಳಗಾಗಿ ಇವತ್ತಿನವರೆಗೆ ರಕ್ಷಣೆ ಮಾಡಿ ಬೋಧನೆ ಮಾಡದೇ ಇದ್ದರೆ ನಮಗೆ ಇವತ್ತು ಸಿಗ್ತಿರ್ಲಿಲ್ಲ. ಆದ್ದರಿಂದ ಇವತ್ತು ಇಂತಹ ಒಂದು ಉತ್ಕೃಷ್ಟವಾದ ನಮ್ಮ ಆತ್ಮೋದ್ಧಾರದ ವಿದ್ಯೆಯನ್ನು ನಾವು ಕಲಿತಾ ಇದ್ದೇವೆ ಅಂತ ಕೇಳಿದರೆ ಅದಕ್ಕೆ ಮೂಲ ಕಾರಣ ಈ ಗುರು ಪರಂಪರೆ. ಅವತ್ತಿನಿಂದ ಅಧ್ಯಯನ ಅಧ್ಯಾಪನವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ನಮ್ಮವರೆಗೆ ತಲುಪಿಸಿರುವಂತಹ ಆ ಗುರುಗಳು ಇಷ್ಟಕ್ಕೂ ಕಾರಣ. ಆದ್ದರಿಂದ ಇಂತಹ ವಿದ್ಯೆಯನ್ನು ಇನ್ನೂ ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಗುರುಗಳ ಒಂದು ವೈಶಿಷ್ಟ್ಯವನ್ನು ನಾವು ಹೇಳಲಿಕ್ಕೆ, ಅದು ನಾವು 10 ನಿಮಿಷದಲ್ಲಿ ಹೇಳಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲದೆ ಇರುವಂತಹ ವಿಚಾರ. ಅಷ್ಟೊಂದು ಪ್ರಾಶಸ್ತ್ಯ ಅನ್ನುವಂಥದ್ದು ನಮ್ಮ ವಿದ್ಯೆಗೆ ಹಾಗೂ ಈ ವಿದ್ಯೆಯನ್ನು ಉಳಿಸಿರುವಂತಹ ಗುರುಗಳಿಗೆ ಇದೆ ಅಂತ ನಾವು ನಿಸ್ಸಂಶಯವಾಗಿ ಹೇಳಬಹುದು. ಈಗ ಮಾತಾಡ್ತಾ ಇದ್ರೆ ನಮಗೆ ಏನು ಅನಿಸುತ್ತೆ ಅಂದರೆ ಇನ್ನೂ ಕೇಳ್ತಾ ಇರೋಣ ಅಂತ ಆಗುತ್ತೆ, ನಿಲ್ಲಿಸ್ಬೇಕು ಅಂತ ಅನಿಸೋದಿಲ್ಲ. ಆದರೆ ಸಮಯದ ಅಭಾವ ಈಗ ನಿಮಗೂ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದ್ರೆ, ಬಹುಶಃ ಇದನ್ನು ಯೋಚನೆ ಮಾಡಿದಾಗ ನಮ್ಗೆ ಅನಿಸುತ್ತೆ ನಾವು ಭಾಗ 2 ಮಾಡಬೇಕು ಏನೋ ಅಂತ ಅನಿಸ್ತಾ ಇರುತ್ತೆ. ಇವತ್ತಿನ ದಿವಸ ನೀವು ನಮಗೆ ಈ ಗುರು ಪರಂಪರೆ, ಗುರುಕುಲ ಶಿಕ್ಷಣ ಪದ್ಧತಿ ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೀರಾ. ನಿಮ್ಮ ಹತ್ರ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಕೇಳಿದ್ರೆ, ನಾನು ಶುರುವಿಗೆ ಹೇಳಿದಾಗೆ ನೀವು ನಿಮ್ಮ ಮಗನನ್ನು ಕೂಡ ಇದೇ ಪಾಠಶಾಲೆಗೆ ಸೇರಿಸಿದ್ದೀರಾ. ಆ ಸಂದರ್ಭದ ನಿರ್ಣಯ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ಭವಿಷ್ಯವಾಗಿ ಯೋಚನೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಸುಮಾರು ಜನ ಅವರ ಮಕ್ಕಳನ್ನು ಈಗ ಅವ್ರು ಹೇಳ್ತಾರೆ, ಆದರೆ ಅವ್ರ ಮಕ್ಕಳನ್ನು ಬೇರೆ ಕಡೆ ಅಂದರೆ ಅನಿವಾರ್ಯ, ಅವರಿಗೂ ಒತ್ತಡ ಏನಿಲ್ಲ, ಅದು ಅನಿವಾರ್ಯ ಇರುತ್ತೆ. ಅವರವರಿಗೆ ಯಾವ ಬೇಕೋ ಅದನ್ನೇ ಕಲಿಬೇಕಾಗತ್ತೆ. ಇಂಥದ್ದು ಸಿಗಬೇಕಾದ್ರೂ ಇದು ಒಂದು ಪರಂಪರೆನೇ. ಇದೇ ಥರ ನಾವು ನೋಡಿದ ಹಾಗೆ ಏನಂದರೆ ಗುರು ಪರಂಪರೆ ಇದ್ದಂಗೆ ಶಿಷ್ಯ ಪರಂಪರೆಯೂ ಇದೇ ಥರ ಇದೆ. ಇದನ್ನೆಲ್ಲ ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇರಬೇಕಾದರೆ ನಿಮ್ಮ ಒಂದು ಮಹತ್ವ ಎಷ್ಟಿದೆ, ಗುರು ಅಂದರೆ ಅಧ್ಯಾಪಕರಾಗಲಿ ಗುರುಗಳಾಗಲಿ ಈ ವೇದ ಶಾಸ್ತ್ರ ಕಲಿತವರ ಬಗ್ಗೆ
ನಮಗೆ ಅತ್ಯಂತ ಅಂದರೆ ಸಾಮಾನ್ಯ ನಮ್ಮಂಥವರಿಗೂ ಅರ್ಥ ಆಗುವ ಹಾಗೆ ನೀವು ವಿವರಿಸಿದ್ದೀರಾ. ನಿಮಗೆ ನಾವು ಧನ್ಯವಾದಗಳನ್ನು ಹೇಳ್ಬೋದಷ್ಟೇ. ಆದರೆ ಸಾಧ್ಯ ಆದರೆ ನಾವು ಎಲ್ಲರಿಗೂ ಇಷ್ಟ ಆಗಿದ್ದಿದ್ರೆ ಭಾಗ 2 ಕೂಡ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇವೆ, ಅವಕಾಶ ನಿಮಗೆ. ಆದರೆ ಸಮಯ ಇಷ್ಟೊತ್ತು ನಮಗೆ ಕೊಟ್ಟದ್ದಕ್ಕೆ ನಿಮಗೆ ನಾವು ಕೃತಜ್ಞರಾಗಿದ್ದೇವೆ. ಹಾಗೂ ಆ ಗುರು ಪರಂಪರೆ ಮತ್ತು ಪಾಠಶಾಲೆಯಲ್ಲಿ ಯಾರು ಅಧ್ಯಾಪಕರಿದ್ದಾರೋ ಅಥವಾ ಇವರ ಜೊತೆ ಸಹಪಾಠಿಗಳಾಗಿದ್ದವರು ಅಥವಾ ಇವರ ಶಿಷ್ಯರಾಗಿದ್ದವರು ಅವರೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸ್ವಾಮಿ.